ಸತ್ಯ ಕುಮಾರವ್ಯಾಸನ ಆಲಿಪ ಕಿರಿಯರು ಕನ್ನಡವೇ ನಿತ್ಯ ಎಲ್ಲ ಹರಿಹರ ಈ ಒಂದು ಸಂದರ್ಭದಲ್ಲಿ ಎಲ್.ಎನ್. ಮುಕುಂದರಾಜ್ ಸರ್ ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಗೆ ಕನ್ನಡ ಹಬ್ಬವನ್ನ, ಕನ್ನಡ ಡಿಂಡಿಮವನ್ನ ಬಾರಿಸುತ್ತಾ ಆರಂಭ ಮಾಡೋಣ. ರೆಡಿ? ಓಕೆ. ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಜಾನಪದ ಕಲಾವಿದರ ತಂಡ ಸಜ್ಜಾಗಿದ್ದಾರೆ. ಅವರನ್ನ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ನಮ್ಮ ಈ ಕನ್ನಡ ಡಿಂಡಿಮವನ್ನ ಮೊಳಗಿಸೋಣ. ನಮ್ಮ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಾಂತಿನಗರ ಕ್ಷೇತ್ರದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡುವಂತ ಒಂದು ನಾವು ಮಾನವೀಯತೆ ಹಬ್ಬ ಅಂತ ಹೇಳಿ ಈಗಾಗಲೇ 26ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಆ ಹಬ್ಬ ನಡೀತಾ ಇದೆ. ಅದರ ಮಧ್ಯದಲ್ಲಿ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಎಲ್ಲರನ್ನ ಒಗ್ಗೂಡಿಸಿ, ಯಾಕೆಂದ್ರೆ ಇವತ್ತು ಕರ್ನಾಟಕ, ಕನ್ನಡ, ಬೆಂಗಳೂರು ಇವೆಲ್ಲ ಒಂದು. ಭಾರತಾಂಬೆಯ ದೊಡ್ಡ ಮಗಳು ಕನ್ನಡ ತಾಯಿ. ಯಾಕೆಂದ್ರೆ ಬಹಳ ವಿಶೇಷವಾದಂತ ತಾಯಿ ನಮ್ಮ ತಾಯಿ ಕನ್ನಡ ತಾಯಿ. ಇಡೀ ಭಾರತದಲ್ಲಿ ಎಲ್ಲೂ ಚಿನ್ನ ಇಲ್ಲ, ನಮ್ಮ ಹತ್ರ ಮಾತ್ರ ಇರೋದು. ಸೊ ಚಿನ್ನದಂತ ತಾಯಿ ನಮ್ಮ ತಾಯಿ ಅಲ್ವಾ? ಹಾಗಾಗಿ ಆ ಒಂದು ಇದನ್ನ ಎತ್ತಿಡಿಯುವಂತ ರೀತಿಯಲ್ಲಿ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಕನ್ನಡ ಪ್ರೀತಿ, ಕನ್ನಡದ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸ, ಎಲ್ಲರಲ್ಲೂ ಅದನ್ನ ತಲುಪಿಸುವಂತ ಕೆಲಸ, ಈ ಮೂಲಕ
ಬಹುಶಃ ಎಲ್ಲ ಕನ್ನಡ ಪರ ನಾಯಕರುಗಳು ಬಂದ್ರು, ಚಳವಳಿ ನಾಯಕರುಗಳು ಬಂದ್ರು, ಎಲ್ರು ಕೂಡ ಮಾತಾಡಿದ್ರು. ನಾವು ಇವತ್ತಲ್ಲ ಅವತ್ತಿಂದಲೂ ಕನ್ನಡ ಹೋರಾಟದಲ್ಲಿ ಭಾಗವಹಿಸ್ಕೊಂಡೇ ಬಂದಿದ್ದೀವಿ. ಇವತ್ತು ನಾವು ಹೋರಾಟ ಇಲ್ಲ, ಪ್ರೀತಿಯಿಂದ ಗೆಲ್ಲುವಂತ ಕೆಲಸ ಮಾಡ್ತಾ ಇದೀವಿ. ಖಂಡಿತವಾಗಿ ಎಲ್ಲರೂ ಇವತ್ತು ಕನ್ನಡ ಭಾಷೆಯನ್ನ ಪ್ರೀತಿಯಿಂದ ಮಾತಾಡುವಂತ ಒಂದು ಪರಿಸ್ಥಿತಿಯನ್ನ ನಾವು ಈಗಾಗಲೇ ನಮ್ಮ ಈ ಭಾಗದಲ್ಲಿ ಮಾಡಿದ್ದೀವಿ. ಬಹಳ ಸಂತೋಷ. ಒಳ್ಳೆಯ ರಸಮುಚ್ಚರಿ ಕಾರ್ಯಕ್ರಮ, ಡ್ಯಾನ್ಸು ಎಲ್ಲಾನು ನಡೀತಾ ಇದೆ. ಸೊ ಇವೆಲ್ಲ ಅದ್ರ ಜೊತೆ ಚಳಿ ಬೇರೆ ಆಗ್ತಾ ಇದೆ. ಸೊ ಅದು ನಮ್ಮ ವಿಶೇಷ, ಬೆಂಗಳೂರಿನ ಚಳಿ ಇದು. ಸೊ ಇದೆಲ್ಲ ಒಂದು ವಿಶೇಷತೆಯನ್ನು ಒಗ್ಗೂಡಿಸಿ ಕನ್ನಡ ಹಬ್ಬವನ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ಇಷ್ಟೊತ್ತಲ್ಲಿ ಚಳಿಯಲ್ಲೂ ಮೈಕು ಮತ್ತೆ ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ತುಂಬಾ ಧನ್ಯವಾದ. ಯಾಕಂತಂದ್ರೆ ನಮ್ಮತನವನ್ನ ನಾವೆಲ್ಲೋ ಬಿಡ್ತಾ ಇದ್ದೀವಿ, ಮರಿತಾ ಇದ್ದೀವಿ. ಆ ಪಾಶ್ಚಿಮಾತ್ಯದ ಕಡೆಗೆ ಬೇಕು, ಆದ್ರೆ ಎಷ್ಟು ಬೇಕೋ ಅಷ್ಟಿರಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಅದೇ ರೀತಿಯಾಗಿ ಅವರ ಕನ್ನಡದ ಸೇವೆ ಕೂಡ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಗೌರವ ಸಮರ್ಪಣೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಮೂಲಕ ಕನ್ನಡದ ಸೇವೆಯನ್ನ, ಕರ್ನಾಟಕದ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರ ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ.
ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತಿದ್ರಿ. ಅದೇ ನಮಗೆ ಹೆಮ್ಮೆ. ಯಾಕಂತಂದ್ರೆ ಸ್ಪಷ್ಟತೆಯಿಂದ ಕನ್ನಡ ಮಾತಾಡೋರು ಸಿಗೋದೇ ಕಡಿಮೆ. ಅಂಥದ್ರಲ್ಲಿ ಕನ್ನಡಕ್ಕೋಸ್ಕರ ನೀವು ಕೂಡ ಹೋರಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ನಿಮ್ಮ ಈ ಕಾರ್ಯ ಮುಂದುವರಿಯಲಿ ಅಂತ ಆಶಿಸ್ತಾ, ಕನ್ನಡ ಹಬ್ಬ ಮತ್ತು ಮಾನವೀಯತೆ ಹಬ್ಬದ